ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಟ್ರಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನ್ಯಾಚುರಲಿ ಆಗಿ ನಾವು ಕೂದಲನ್ನು ಬೆಳೆಸಲಿಕ್ಕೆ ಮತ್ತು ಏರ್ ಫಾಲ್ ಆಗದೆ ನಮ್ಮ ಕೂದಲನ್ನು ನಾವು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ನಾನು ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಟಿಪ್ಸ್, ನಾನು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೇನೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಇನ್ನೂ ಹೆಚ್ಚಿನದಾದಂಥ ಟಿಪ್ಸ್ ನಿಮಗೇನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ, ನಾನು ಕೂಡ ತಿಳ್ಕೊಳ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೇನೆ ಅಂತ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ನಂಬರ್ 1, ಮೊದಲಿಗೆ ನಾವು ನಮ್ಮ ಒಂದು ಕೂದಲನ್ನು ನಾವು ಪೋಷಣೆಯುಕ್ತವಾಗಿ ಮತ್ತು ಒಂದು ತುಂಬ ಹೆಲ್ತಿ ಏರ್ಸನ್ನು ನಾವು ಪಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಪಡ್ಕೊಳ್ಬೇಕು ಅಂತ ನೋಡೋದಾದರೆ, ಮೊದಲಿಗೆ ನಮ್ಮ ಒಂದು ಆರೋಗ್ಯಕ್ಕೆ ಊಟ ನೀರು ಹೇಗೆ ನಮಗೆ ಮುಖ್ಯನೋ ಹಾಗೆ ತಲೆಗೂ ಅಷ್ಟೇ ನೀರು ಮುಖ್ಯನೇ, ಹಾಗೆ ಅದಕ್ಕೆ ಒಂದು ಆಯಿಲ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಮೊದಲಿಗೆ ನಾವು ಸ್ನಾನ ಮಾಡಬೇಕಾದ್ರೆ ತಲೆಗೆ ಸ್ನಾನ ಮಾಡುವಾಗ ಆದಷ್ಟು ತಣ್ಣೀರನ್ನೇ ಬಳಸ್ಕೊಳ್ಳಿ. ತಣ್ಣೀರು ಆಗಲ್ಲ, ಕೆಲವರಿಗೆ ತಣ್ಣೀರು ಆಗೋದಿಲ್ಲ, ತಣ್ಣೀರು ತಲೆ ಮೇಲೆ ಒಯ್ಕೊಂಡ್ರೆ ಥರ ಉಸಿರುಗಟ್ಟಿರೋ ರೀತಿ ಆಗುತ್ತೆ, ಕೆಲವರಿಗೆ ಅದು ಅಭ್ಯಾಸ ಇರೋದಿಲ್ಲ. ಸೊ ಆ ರೀತಿ ಇದ್ದಾಗ ತುಂಬ ತಣ್ಣಗೆ ಅಂದರೆ ಬಿಸಿ ನೀರನ್ನೇ ತುಂಬ ತಣ್ಣಗೆ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಳ್ಬೋದು. ಯಾಕೆಂದರೆ ತುಂಬ ಬಿಸಿಯಾದಂಥ ನೀರಿನಿಂದ ತಲೆಗೆ ಸ್ನಾನ ಮಾಡೋದ್ರಿಂದ ತುಂಬಾ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ತಣ್ಣಗೆ ಮಾಡಿಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ನಮ್ಮ ಏರ್ ಫಾಲ್ನ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಏರ್ನ ಒಂದು ರೂಟ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ನೀವು ತಲೆಗೆ ಮಾತ್ರ ಅಲ್ಲದೆ ಫೇಸ್ಗೂ ಅಷ್ಟೇ ನೀವು ತಣ್ಣೀರನ್ನೇ ಯೂಸ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಒಳ್ಳೆ ನ್ಯಾಚುರಲ್ ಬ್ಯೂಟಿಯನ್ನು ಕೂಡ ಮೇಂಟೈನ್ ಮಾಡ್ಬೋದು. ನಂಬರ್ 2, ಸೊ ಇಲ್ಲಿ ಟಿಪ್ ನಂಬರ್ 2ನ ನೋಡೋದಾದರೆ, ನಾವು ಮೊದಲಿಗೆ ತಲೆಗೆ ಆಯಿಲನ್ನು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಕ್ಚುಲಿ ನಾನು ಇದಕ್ಕೂ ಮುಂಚೆನೇ ನನ್ನೊಂದು ಏರ್ಸ್ಗೆ ನಾನು ಯಾವ ರೀತಿಯಾದಂಥ ಮನೆಯಲ್ಲಿ ನ್ಯಾಚುರಲಿ ಆಯಿಲನ್ನು ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೇನೆ. ನಿಮಗೆ ಬೇಕಿದ್ರೆ ದಯವಿಟ್ಟು ಆ ಒಂದು ವಿಡಿಯೋನ ಚೆಕ್ ಮಾಡಿ. ಸೊ ಕೆಲವರಿಗೆ ಅಷ್ಟೆಲ್ಲ ಮಾಡ್ಕೊಳ್ಳೋ ಪೇಷನ್ಸ್ ಇಲ್ಲ, ನಮ್ಗೆ ಅಷ್ಟೆಲ್ಲ ಫ್ರೀ ಇರೋದಿಲ್ಲ, ಬ್ಯುಸಿ ಇರ್ತೀವಿ ಅಂತ ಅನ್ನೋದಾದರೆ ನೀವು ತುಂಬ ಈಸಿಯಾಗಿ ಕೂಡ ಏರ್ ಆಯಿಲನ್ನು ಮಾಡ್ಕೊಳ್ಬೋದು. ಅದು ಹೇಗಪ್ಪ ಅಂತಂದರೆ, ನಿಮ್ಮ ಒಂದು ಕೂದಲಿನ ಒಂದು ಕೆಪಾಸಿಟಿ, ಮೀನ್ಸ್ ನಿಮ್ಮ ಕೂದಲು ಉದ್ದ ಇದೆಯಾ ದಪ್ಪ ಇದೆಯಾ ಅದು ಒಂದು ಕೆಪಾಸಿಟಿ, ಆ ಒಂದು ಕ್ವಾಂಟಿಟಿ ನಿಮಗೆ ಗೊತ್ತಿರುತ್ತೆ. ಆ ಒಂದು ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಆಯಿಲನ್ನು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕೂದಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಅನ್ನೋದಾದರೆ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಗೆ 2 ಸ್ಪೂನ್ ಆಗುವಷ್ಟು ಅಥವಾ 1 ಸ್ಪೂನ್ ಆಗುವಷ್ಟು ಹರಳೆಣ್ಣೆಯನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿದಾದ ನಂತರ ಸೊ ಈಗ ಇದನ್ನು ನಿಮ್ಮಲ್ಲಿ ಆಲ್ಮೋಸ್ಟಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಕರಿಬೇವು ಒಂದು 4 ಎಲೆಯನ್ನು ಕಿವುಚಿಬಿಟ್ಟು ಆ ಒಂದು ಎಣ್ಣೆಯಲ್ಲಿ ಹಾಕಿ. ಸೊ ಈ ರೀತಿಯಾಗಿ ಹಾಕಿದ ನಂತರ ಕಿವುಚ್ಬಿಟ್ಟು ಹಾಕಿ ಆ ಒಂದು ಎಣ್ಣೆಯನ್ನು ಕಾಯಿಸಿ, ಅದು ಚೆನ್ನಾಗಿ ನೊರೆ ಬರ್ತಾ ಇರುತ್ತೆ. ಆಗ ನೀವು ಇಳಿಸ್ಬಿಟ್ಟು ನೀವು ಆ ಎಣ್ಣೆನ ಸ್ವಲ್ಪ ಆರಿದ ಮೇಲೆ ಅದನ್ನು ನೀಟಾಗಿ ಸ್ಕಾಲ್ಪ್ಗೆ ಮಸಾಜ್ ಕೊಡ್ಬೋದು. ಇನ್ನು ನೀವು ಒಂದು ಆಯಿಲ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ದಾಸವಾಳದ ಎಲೆ ನಿಮ್ಮ ಮನೆ ಹತ್ರ ಸಿಗುತ್ತೆ ಅಥವಾ ನಿಮ್ಮ ಮನೆ ಸುತ್ತಮುತ್ತಲು ಸಿಗುತ್ತೆ ಅಂದರೆ ದಾಸವಾಳದ ಎಲೆನೂ ಸ್ವಲ್ಪ ಕಿವುಚ್ಬಿಟ್ಟು ಅದರಲ್ಲಿ ಹಾಕ್ಬೋದು. ಅಥವಾ ನಿಮ್ಮ ಮನೆ ಹತ್ರ ಸುತ್ತಮುತ್ತಲು ಎಲ್ಲಾದರೂ ಇದೆಯಾ ಒಂದೆಲ್ಗನ್ನು ಕೂಡ ಹಾಕ್ಬೋದು, ಅದು ಎಲೆಯನ್ನು ಕಿವುಚ್ಬಿಟ್ಟು ಹಾಕ್ಬೋದು. ಸೊ ಈ ರೀತಿಯಾಗಿ ನಾವು ಮನೆಯಲ್ಲೇ ನ್ಯಾಚುರಲಿ ನಾವು ಆಯಿಲನ್ನು ರೆಡಿ ಮಾಡಿಕೊಂಡು ಅಟ್ಲೀಸ್ಟ್ ನೋಡಿ ವಾರಕ್ಕೆ 2 ಸರಿ ಆದರೂ ತಲೆಗೆ ಆಯಿಲ್ನ ಅಪ್ಲೈ ಮಾಡಬೇಕು. ಮತ್ತು ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ನಾವು ಒಳ್ಳೆ ಒಂದು ದಟ್ಟವಾದಂಥ ಕೂದಲನ್ನು ಮತ್ತು ಪೋಷಣೆಯುಕ್ತವಾದಂಥ ಕೂದಲನ್ನು ನಮ್ಮದಾಗಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ವಾರಕ್ಕೆ 2 ಬಾರಿ ಎಣ್ಣೆಯನ್ನು ಇಟ್ಟರೆ ವಾರಕ್ಕೆ 4 ಬಾರಿ ತಲೆಗೆ ಸ್ನಾನ ಮಾಡೋದಲ್ಲ. ಯಾಕೆ ಅಂತಂದರೆ ತುಂಬ ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲಿನ ಒಂದು ರೂಟ್ಸ್ ಹೇಳ್ತೀವಲ್ಲ ಅದು ಸಡಿಲ ಆಗಿಬಿಡುತ್ತೆ. ಸೊ ಹಾಗಾಗಿ ವಾರಕ್ಕೆ ಅಟ್ಲೀಸ್ಟ್ 2 ಆರ್ 3 ಓಕೆ, 2 ಬಾರಿ ಅಥವಾ 3 ಬಾರಿ ಓಕೆ, ಸಮ್ಟೈಮ್ಸ್ 3 ಬಾರಿ ಮಾಡಲೇಬೇಕಾಗುತ್ತೆ. ಸೊ ನೋ ಪ್ರಾಬ್ಲಮ್. ಹಾಗಂತ ಹೇಳ್ಬಿಟ್ಟು ಪ್ರತಿ ವಾರನೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಬರಬಾರ್ದು. ಸೊ ಯಾವಾಗಲೂ ರೇರ್ ಆಗಿ ಅದಾಗೋದು ಕಾಮನ್.
ಈಗ ಕಂಟಿನ್ಯೂಸ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಅಥವಾ ಇನ್ನೆಲ್ಲೋ ಫಂಕ್ಷನ್ಗೆ ಹೋಗಬೇಕಾಗುತ್ತೆ, ಮಾಡಲೇಬೇಕು. ಅದು ಸಮಯ ಸಂದರ್ಭ ಆ ರೀತಿ ಇದ್ದಾಗ ಮಾಡಬೇಕಾಗುತ್ತೆ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬಾರ್ದು. ಅದು 3. ಸೊ ಇಲ್ಲಿ ನಾವು ಆಯಿಲನ್ನು ಅಪ್ಲೈ ಮಾಡಿದಾದ ನಂತರ ಈಗ ಅಪ್ಲೈ ಮಾಡಿದ ತಕ್ಷಣ ನಾವು ತಲೆನ ಬಾಚಬಾರ್ದು. ನೀವು ಅಪ್ಲೈ ಮಾಡುವ ಮುಂಚೆ ಮೀನ್ಸ್ ಆಯಿಲನ್ನು ಅಪ್ಲೈ ಮಾಡುವ ಮುಂಚೆ ಈ ಒಂದು ಬಾಚಣಿಗೆಯಿಂದ ಸಿಕ್ಕನ್ನು ತಗೋಬೇಕು. ನಾವು ತಲೆಗೆ ಆಯಿಲನ್ನು ಅಪ್ಲೈ ಮಾಡೋ ಮುಂಚೆ ಈ ಒಂದು ಬಾಚಣಿಗೆಯಿಂದ ಸಿಕ್ಕನ್ನು ತೆಗೆದುಬಿಟ್ಟು ನೀಟಾಗಿ ಸ್ವಲ್ಪ ಸ್ವಲ್ಪ ಕೂದಲಿಂದ ಸಿಕ್ಕನ್ನು ತೆಗೆದು ತದನಂತರ ನಾವು ಆಯಿಲನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಈ ಥರ ಗಂಟು ಹಾಕಬೇಕು. ನೋಡಿ, ನಾನು ಜಸ್ಟ್ ಈಗಲೇ ಆಯಿಲನ್ನು ಅಪ್ಲೈ ಮಾಡಿ ನಾನು ಗಂಟು ಹಾಕಿರ್ತಕ್ಕಂಥದ್ದು. ಅಟ್ಲೀಸ್ಟ್ 1 hour ಆಗಲಿಲ್ಲ ಅಂದರೆ 1/2 hour ಆದರೂ ನೀವು ತಲೆನ ಗಂಟು ಹಾಕಬೇಕು. ತಕ್ಷಣವೇ ತಲೆನ ಬಾಚಿ ಜಡೆ ಹಾಕ್ಕೊಳ್ಳೋದು ಅದೇನು ಮಾಡಬಾರ್ದು. ಆಗ ರೂಟ್ಸ್ಗೆ ತುಂಬಾ ಚೆನ್ನಾಗಿ ಮಸಾಜ್ ಆಗುತ್ತೆ. ನೀವು ಸುಮ್ಮನೆ ಮೇಲ್ಮೇಲೆ ಆಯಿಲ್ನ ಅಪ್ಲೈ ಮಾಡಬಾರ್ದು. ನೀಟಾಗಿ ರೂಟ್ಸ್ಗೆಲ್ಲ ಸ್ಕಾಲ್ಪ್ ಆಗೋ ರೀತಿ ಮೀನ್ಸ್ ಮಸಾಜ್ ಮಾಡೋ ರೀತಿ ಚೆನ್ನಾಗಿ ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ಆಯಿಲ್ನ ಅಪ್ಲೈ ಮಾಡಿದಾದಮೇಲೆ ನೀಟಾಗಿ ಒಂದು 1/2 hour 1 hour ಬಿಡಿ. ನಿಮಗೂ ತುಂಬಾ ರಿಲೀಫ್ ಅನಿಸುತ್ತೆ. ಹಾಗೆಯೇ ಅದು ಏರ್ಸ್ಗೆ ಮತ್ತು ರೂಟ್ಸ್ಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಈ ರೀತಿಯಾಗಿ ಕೆಲವರೆಲ್ಲನೂ ನಮ್ಮ ಒಂದು ಬ್ಯೂಟಿ ಹೋಗ್ಬಿಡುತ್ತೆ ಅಂತ ಆಯಿಲೇ ಅಪ್ಲೈ ಮಾಡೋದಿಲ್ಲ. ಅದು ಹೇಗಿರ್ತಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ನನಗಂತೂ ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಡೇನೇ ನನಗೆ ಆಯಿಲ್ ಅಪ್ಲೈ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ನನ್ನ ಕೈಲಿ ತಲೆನೋವು ಬರುತ್ತೆ ಮತ್ತು ನನಗೆ ಫ್ರೆಶ್ನೆಸ್ ಇರೋದಿಲ್ಲ ಮೈಂಡ್. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಈ ಟಿಪ್ಸನ್ನು ಫಾಲೋ ಮಾಡಿದೆ ಆದರೆ ಖಂಡಿತ ನಾವು ನ್ಯಾಚುರಲಿಯಾಗಿ ಒಳ್ಳೆಯ ಹೇರ್ಸನ್ನು ನಾವು ಮೇಂಟೈನ್ ಮಾಡ್ಬೋದು. ಅದೇ ನಂತರ ಈಗ ತಲೆಗೆ ಸ್ನಾನ ಮಾಡಬೇಕಾದ್ರೆ ಕೆಲವರು ಏನು ಮಾಡ್ತಾರೆ, ಸೀಗೆಕಾಯಿ ಬಳಸ್ತಾರೆ. ಕೆಲವರು ಶಾಂಪು, ಇವತ್ತೊಂದು ಶಾಂಪು, ಇನ್ನೊಂದು ದಿನ ಒಂದು ಶಾಂಪು, ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ಕೆಲವರಿಗೆ ಸೀಗೆಕಾಯಿನೇ ಅಭ್ಯಾಸ ಆಗಿರುತ್ತೆ. ನನಗೆ ಮೊದಲಿಂದನೂ ಸೀಗೆಕಾಯಿ ಅಭ್ಯಾಸ ಇಲ್ಲ. ನನಗೆ ಮುಂಚೆಯಿಂದನೂ ನಾನು ಶಾಂಪನ್ನ ಬಳಸಿನೇ ನನಗೆ ತುಂಬ ಅಭ್ಯಾಸ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಯಾವ ಶಾಂಪೂನ ಬಳಸ್ತೇವೆ, ನಾವು ಯಾವ ಶಾಂಪೂನ ಸೆಲೆಕ್ಟ್ ಮಾಡ್ತೇವೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು 10 ವರ್ಷಕ್ಕೆ ಹಿಂದೆ ಚಿಕ್ ಶಾಂಪು, ಕ್ಲಿನಿಕ್ ಪ್ಲಸ್ ಈ ಥರದ್ದೆಲ್ಲ ಬಳಸ್ತಿದ್ದೆ. ನನಗೆ ತುಂಬ ಆಗ ಒಂದು ಬಿಫೋರ್ ಮ್ಯಾರೇಜು ದೆನ್ ಆ ಒಂದು ವಯಸ್ಸಲ್ಲಿ ಅಷ್ಟೆಲ್ಲ ಏರ್ ಫಾಲ್ ಎಲ್ಲ ಕಡಿಮೆ ಇರುತ್ತೆ. ನಾನು ಆಫ್ಟರ್ ಅಂದರೆ ಬಿಫೋರ್ 10 ವರ್ಷಕ್ಕೆ ಹಿಂದೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರ್ತಕ್ಕಂಥ ಒಂದು ಶಾಂಪು ಇದು. ನನಗೆ ಅವಳಿಗೆ ತುಂಬ ಚೆನ್ನಾಗಿತ್ತು ಕೂದಲು, ತುಂಬ ಉದ್ದವಾಗಿ ದಪ್ಪವಾಗಿ, ಮಿನಿಮಮ್ ಏನಿಲ್ಲಂದ್ರೆ ಇಷ್ಟು ದಪ್ಪ ಬೀಳ್ತಿತ್ತು ಜಡೆ, ತುಂಬ ಚೆನ್ನಾಗಿತ್ತು. ನನ್ನ ಕೊಲೀಗ್ ಅಂತ ಮತ್ತು ಫ್ರೆಂಡ್ ಅವಳು ಕೂಡ. ಸೊ ಹಾಗಾಗಿ ಅವಳ ಒಂದು ಸಜೆಸ್ಟ್ ಮಾಡಿರ್ತಕ್ಕಂಥ ಶಾಂಪು ನನಗೆ ಇದು. ನಾನು ಅವತ್ತಿನಿಂದಲೂ ಇದೇ ಶಾಂಪೂನ ಬಳಸ್ತಾ ಇರ್ತಕ್ಕಂಥದ್ದು. ಯಾಕೆ ನಾನು ಆ ಶಾಂಪೂನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳೋದಾದರೆ, ಆ್ಯಕ್ಚುಲಿ ಅದು ನ್ಯಾಚುರಲಿ ಶಾಂಪು. ನೀವು ಬೇಕಾದರೆ ಗೂಗಲಲ್ಲಿ ಒಂದು ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ, ನ್ಯಾಚುರಲ್ ಶಾಂಪು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದು ಶೋ ಆಗುತ್ತೆ. ಮತ್ತು ಅದರಲ್ಲಿ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಮತ್ತು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಂಟೆಂಟ್ ಆಗಿರ್ಬೋದು ತುಂಬಾ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಅದೇ ಒಂದು ಶಾಂಪೂನ ಬಳಸ್ತೇನೆ. ಅದು ಯಾವುದಪ್ಪ ಅಂತಂದರೆ ನೈಲ್ ಶಾಂಪು. ನೋಡಿ, ನೈಲ್ ಶಾಂಪು. ಸೊ ನೋಡಿ, ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಇದೆ ನೋಡಿ. ಡ್ಯಾಮೇಜ್ ರಿಪೇರ್ ಶಾಂಪು ಮತ್ತು ಇಲ್ಲಿ ಕೊಟ್ಟಿರ್ತಾರೆ, ಡೌನಲ್ಲಿ ಕೊಟ್ಟಿರ್ತಾರೆ ನೋಡಿ, ಜೆಂಟಲ್ ಆ್ಯಂಡ್ ಸಾಫ್ಟ್. ಸೊ ಈ ಒಂದು ಕಂಟೆಂಟ್ ಬೇಸ್ ಮೇಲೆ ನಾವು ನೋಡಿ ತೊಗೊಳ್ಳೋದೇ ಆದರೆ ಖಂಡಿತ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಇದೆ. ಸೊ ನನ್ನ ಹತ್ರ ಈಗ ಸ್ಯಾಫ್ರನ್ ಮತ್ತು ಗ್ರೀನ್ ಎರಡಿದೆ. ಗ್ರೀನ್ ಯೂಸ್ ಮಾಡ್ತಿದ್ದೇನೆ. ಸೊ ಖಾಲಿ ಆಗಿದೆ, ಇದು ಮುಂಚೆನೇ ತಂದಿಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಬಳಸಿದ್ದೇನೆ. ಸೊ ನೋಡಿ, ಇಲ್ಲಿ ಜೆಂಟಲ್ ಆ್ಯಂಡ್ ಸಾಫ್ಟ್, ತುಂಬಾ ಸಾಫ್ಟಾಗಿರುತ್ತೆ ಹೇರ್ಸು ಮತ್ತು ಸ್ಟ್ರಾಂಗ್ ಆಗೂ ಇರುತ್ತೆ. ಸ್ಟ್ರಾಂಗು ಲಾಂಗ್ ಹೇರ್ಸು ಆ ಥರ ಎಲ್ಲನೂ ಇರುತ್ತೆ. ಇದರಲ್ಲಿ ವೈಟ್ ಇದೆ, ಬ್ಲ್ಯಾಕ್ ಇದೆ, ದೆನ್ ಸ್ಯಾಫ್ರನ್, ಗ್ರೀನ್ ಇದೆ. 4 ಥರದ ಒಂದು ಕಲರ್ಸು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ಮೆಡಿಕಲ್ ಶಾಪ್ಸಲ್ಲಿ ಸಿಗೋದು ತುಂಬಾ ರೇರು. ಕೆಲವು ಶಾಪ್ಸಲ್ಲಿ ತರಿಸಿ ಇಟ್ಟಿರ್ತಾರೆ, ಕೆಲವು ಶಾಪ್ಸಲ್ಲಿ ಸಿಗೋದಿಲ್ಲ. ನಮಗೆ ಇದು ಡಿಮಾರ್ಟಲ್ಲೇ ನಮಗೆ ಸಿಗುತ್ತೆ. ನಮ್ಮವರು ಇದನ್ನು ಸ್ಟಾಕ್ ಇಟ್ಟೇ ಇರ್ತಾರೆ ಆಲ್ಮೋಸ್ಟ್. ಸೊ ಹಾಗಾಗಿ ನನಗೆ ತುಂಬಾ ಒಂದು ಚೆನ್ನಾಗಿ
ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥ ಒಂದು ಬೆಸ್ಟ್ ಶಾಂಪು ಅಂತಲೇ ಹೇಳ್ಬೋದು. ನಾನು 10 ವರ್ಷಗಳಿಂದ ಕೂಡ ನಾನು ಇದೇ ಶಾಂಪನ್ನೇ ಯೂಸ್ ಮಾಡ್ತಾ ಬಂದಿರೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹಾಕಿದ ತಕ್ಷಣವೇ ತುಂಬ ಚೆನ್ನಾಗಿ ನೊರೆ ಬರುತ್ತೆ. ಹಾಗೆ ತುಂಬ ಚೆನ್ನಾಗಿ ಮಿಕ್ಸಪ್ ಕೂಡ ಆಗುತ್ತೆ ಹೇರ್ಸಿಗೆ. ಒಂದು ಏರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗ್ತಕ್ಕಂಥದ್ದು. ಸೆಟ್ ಆಯಿತು ಅಂದರೆ ಈ ಒಂದು ಶಾಂಪು ನಮಗೆ ನಿಜವಾಗ್ಲೂ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟನ್ನೇ ಕೊಡುತ್ತೆ. ಹಾಗಂತ ಹೇಳ್ಬಿಟ್ಟು ನೀವು ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ ನಾನು, ಬಟ್ ನಾನು ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟನ್ನು ನಿಮಗೆ ತೋರಿಸಿದ್ದೇನೆ. ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ನೀವು ಕೂಡ ಯೂಸ್ ಮಾಡ್ಬೋದು, ಅದರಲ್ಲಿ ಫೋರ್ಸ್ ಏನೂ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಈ ರೀತಿಯಾಗಿ ನಾವು ಟಿಪ್ಸನ್ನು ಫಾಲೋ ಮಾಡಿದ್ದೆ ಆದರೆ ಖಂಡಿತ ನಮಗೆ ಒಳ್ಳೆ ಹೇರ್ಸನ್ನು ನಾವು ಗ್ರೋ ಆಗೋದು ಮತ್ತು ಏರ್ ಫಾಲ್ ಆಗೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಬಾಚುವಾಗ ನಾವು ಯಾವ ರೀತಿಯಾಗಿ ತಲೆಯನ್ನು ಬಾಚಬೇಕು ಅಂತ ನೋಡೋದಾದರೆ, ನಾವು ಆಲ್ಮೋಸ್ಟ್ ಯಾವಾಗಲೂ ಹಿಂದೆಯಿಂದ ಬಾಚೋದಿಲ್ಲ. ಯಾವಾಗಲೂ ನಾವೇನು ಬಾಚ್ತೇವೆ, ಈ ಥರ ಮುಂದೆಯಿಂದ ಬಾಚ್ತೇವೆ ಅಲ್ವಾ? ಈ ಥರ ಮುಂದೆಯಿಂದ ಬಾಚ್ತೇವೆ. ಆದರೆ ನಿಜವಾಗ್ಲೂ ನಾವು ಬಾಚಬೇಕಾಗಿರೋದು ಈ ಥರ ನೋಡಿ, ಈ ಥರ. ಈ ಥರ ಕೂದಲನ್ನು ಮುಂದೆ ಹಾಕಿ ಈ ಥರ ನೀಟಾಗಿ ಹಿಂದೆಯಿಂದ ತಲೆ ಬಾಚಬೇಕು. ಯಾಕೆ ಅಂತ ಅನ್ನೋದಾದರೆ, ನಾವು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಮುಂದೆ ತಲೆಯಿಂದ ಬಾಚಿರ್ತೇವೆ. ಇಲ್ಲಿ ಹಿಂದಿನ ಒಂದು ತಲೆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಮಾಡಿದಾಗ ನೀವು ಬೇಕಾದರೆ ಈ ಥರ ಬಾಚಿ ಒಂದ್ಸರಿ ನೋಡಿ, ಇಲ್ಲೆಲ್ಲ ಒಂಥರ ಜುಮ್ ಅಂತ ಅನ್ನುತ್ತೆ. ಈ ಥರ ಬಾಚ್ತಾ ಇರಬೇಕಾದ್ರೆ ಅಲ್ಲಿ ಆಗ ಬ್ಲಡ್ ಸರ್ಕ್ಯುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಯಿತು ಅಂತ ಅಂದರೆ ನಮಗೆ ಆಟೋಮೆಟಿಕಲಿ ಹೇರ್ಸ್ ಗ್ರೋತ್ ಆಗುತ್ತೆ. ಮತ್ತು ನಮಗೆ ಏರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಸೊ ಫ್ರೆಂಡ್ಸ್, ನಾವು ಇಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಿದೆ ಆದರೆ ಖಂಡಿತವಾಗ್ಲೂ ನಾವು ಒಳ್ಳೆ ಒಂದು ನ್ಯಾಚುರಲಿಯಾಗಿ ಒಂದು ದಷ್ಟಪುಷ್ಟವಾದಂಥ ಒಂದು ಹೇರ್ಸನ್ನು ನಾವು ಪಡ್ಕೊಳ್ಬೋದು. ಬಿಕಾಸ್ ನೀವೆಲ್ಲರೂ ಹೀಗೆ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ನಾನು ಒಂದು ಫಾಲೋ ಮಾಡ್ತಕ್ಕಂಥ ನ್ಯಾಚುರಲಿ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಇನ್ನೂ ಹೆಚ್ಚಿನದಾದ ಟಿಪ್ಸನ್ನು ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ. ನಾನು ಕೂಡ ಅದನ್ನು ಫಾಲೋ ಮಾಡ್ತೇನೆ. ಬಿಕಾಸ್ ನನಗೆ ನ್ಯಾಚುರಲಿಯಾಗಿ ಮಾಡ್ತಕ್ಕಂಥದ್ದು ತುಂಬ ಇಷ್ಟ. ಹಾಗಾಗಿ ನಿಮಗೆಲ್ಲ ಗೊತ್ತೇ ಇದೆ, ನಾನು ಆಲ್ರೆಡಿ ಕೆಲವು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೇನೆ. ನಾನು ಬ್ಯೂಟಿ ಆಗಿರ್ಬೋದು ಅಥವಾ ಹೇರ್ಗೆ ಆಗಿರ್ಬೋದು, ನಾನು ಯಾವತ್ತೂ ಏನೂ ಕೆಮಿಕಲ್ಸನ್ನು ಯೂಸ್ ಮಾಡೋದಿಲ್ಲ. ಎಲ್ಲನೂ ನ್ಯಾಚುರಲಿ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮಗೂ ಗೊತ್ತಿರ್ತಕ್ಕಂಥ ಟಿಪ್ಸನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.